ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಮಿತ್ರ ಮಹೇಶ್. ನೀವು ನೋಡ್ತಾ ಇದ್ದೀರಾ ಸವಿನೂಪ ಮಹೇಶ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ಬಿಗ್ ಬಾಸ್ ಸೀಸನ್ 12 ಎಪಿಸೋಡ್ ನಂಬರ್ 30. ಈ ಒಂದು ಎಪಿಸೋಡ್ ಬಗ್ಗೆ ಒಂದಿಷ್ಟು ಮಾಹಿತಿ, ಒಂದಿಷ್ಟು ಅನಲೈಸ್, ಒಂದಿಷ್ಟು ವಿಚಾರಗಳನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ಈ ಒಂದು ಎಪಿಸೋಡ್ ನೋಡಿದ ಮೇಲೆ ನನಗೆ ಏನು ಅನಿಸುತ್ತೋ ಅದ್ರ ಬಗ್ಗೆ ಒಂದಿಷ್ಟು ವಿಮರ್ಶೆ ಮಾಡ್ಕೊತಾ ಹೋಗ್ತೀನಿ. ಅದಕ್ಕೆ ಮುನ್ನ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಾ ಇದ್ರು ಅವರೆಲ್ಲರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನಕ್ಕೆ ತಡ, ಬನ್ನಿ ಫ್ರೆಂಡ್ಸ್, ವಿಡಿಯೋ ಸ್ಟಾರ್ಟ್ ಮಾಡೋಣ. ಎಪಿಸೋಡ್ ಸ್ಟಾರ್ಟ್ ಆಗ್ತಾ ಇದ್ದಂಗೆ ರಘು ಅವರು ಗಿಲ್ಲಿನ ಎತ್ಕೊಂಡು ಹೋಗಿ ಸ್ವಿಮ್ಮಿಂಗ್ ಪೂಲ್ ಒಳಗೆ ಹಾಕ್ತಾರೆ. ಸುದೀಪ್ ಸರ್ ಅವರು ಒಂದು ಆರ್ಡರ್ ಕೊಟ್ಟಿರ್ತಾರೆ ಅವರಿಗೆ. ಸೊ ಆ ಒಂದು ಕಾರಣಕ್ಕೋಸ್ಕರ ಗಿಲ್ಲಿ ಅವ್ರನ್ನ ಸ್ವಿಮ್ಮಿಂಗ್ ಪೂಲ್ ಒಳಗೆ ಹಾಕ್ತಾರೆ. ಇದಾದ ನಂತರ ರಘು ಅವ್ರನ್ನ ತುಂಬಾನೇ ಗೋಳಿಸ್ತಾರೆ ಅಂತ ಹೇಳ್ಬೋದು. ಅಶ್ವಿನ್ ಹತ್ರ ಹೋಗ್ಬೇಕೇನಪ್ಪ ರಘು ಅವರು ಈ ತರ ಮಾಡಿದ್ರು, ಹಂಗ್ ಮಾಡಿದ್ರು, ಈ ತರ ಮಾಡಿದ್ರು ಅಂತೇಳಿ. ಸೊ ಇದಾದ ನಂತರ ಧ್ರುವಂತ್ ಅವ್ರಿಗೆ ಹಿಂದಿನ ವಾರ ಏನು ಒಂದು ಮೆಡಲ್ ಕೊಟ್ಟಿರ್ತಾರೆ ಉತ್ತಮ ಅಂತೇಳಿ. ಆ ಒಂದು ಮೆಡಲ್ ತಗೊಳ್ಳೋಕೆ ನನಗೆ ಯೋಗ್ಯ ಅಲ್ಲ ಅನಿಸ್ತಾ ಇದೆ, ನನಗೆ ಈ ಒಂದು ಮೆಡಲ್ ನನಗೆ ಬೇಕಾಗಿಲ್ಲ ಅಂತೇಳಿ ಆ ಒಂದು ಮೆಡಲ್ ಅನ್ನ ರಘು ಅವರಿಗೆ ಹಿಂದಿರುಗಿಸ್ತಾರೆ. ಫೀಲಿಂಗ್ ಆಗಿರ್ತಕ್ಕಂಥ ಒಂದು ಎಮೋಷನಲ್ ಸಾಂಗ್ ಬರುತ್ತೆ ಮಾಳು ಅವ್ರ ಕಡೆಯಿಂದ. ಕೇಳೋಕೊಂತ ಚೆನ್ನಾಗಿತ್ತು, ಜನಪದ ಗೀತೆಗಳಾಯಿತು, ಒಂದಿಷ್ಟು ಹಾಡುಗಳಾಯಿತು ಇವ್ರ ಕಡೆಯಿಂದ ಬನ್ನಪ್ಪ ಅಂತಂದ್ರೆ ಜನರಿಗೆ ಸಹಿತ ಒಂದು ಸ್ವಲ್ಪ ಎಂಟರ್ಟೈನ್ಮೆಂಟ್ ಅನ್ಸುತ್ತೆ. ನಂತರ ಬಿಗ್ ಬಾಸ್ ಮನೆ ಕಾಲೇಜ್ ಕ್ಯಾಂಪಸ್ ಆಗಿ ಪರಿವರ್ತನೆಗೊಳ್ಳುತ್ತೆ. ಪ್ರಿನ್ಸಿಪಲ್ ಆಗಿರ್ತಕ್ಕಂಥ ರಘು ಅವರು ಈ ಒಂದು ವಾರ ಪೂರ್ತಿ ಈ ಒಂದು ಟಾಸ್ಕ್ ಇರ್ತೈತಿ, ಈ ಒಂದು ಕಾಲೇಜ್ ಒಂದು ಟಾಸ್ಕ್, ಸ್ಕೂಲ್ ಟಾಸ್ಕ್ ಇರುತ್ತೆ ಅನ್ಕೊಂಡಿದ್ದೆ. ಬಟ್ ಇವರು ಮೆಚೂರ್ ಆಗಿ ಯೋಚನೆ ಮಾಡಿ ಒಂದು ಕಾಲೇಜ್ ಟಾಸ್ಕ್ ನ ಆಡ್ ಮಾಡಿದ್ದಾರೆ. ನೋಡೋಣ ಯಾವ ರೀತಿ ಒಂದು ಜನರನ್ನ ಮನೋರಂಜನೆ ಮಾಡ್ತಾರೆ ಸ್ಪರ್ಧೆಗಳನ್ನ ನೋಡಬೇಕಾಗಿದೆ. ಈ ಒಂದು ಟಾಸ್ಕ್ ಅಲ್ಲಿ ಸ್ಟೂಡೆಂಟ್ ಆಫ್ ದ ವೀಕ್ ಅಂತೇಳಿ ಒಂದು ಲಾಸ್ಟ್ ಯಾರು ತಗೊಳ್ತಾರೆ ಅವರು ಕ್ಯಾಪ್ಟನ್ಸಿ ಟಾಸ್ಕ್ಗೋಸ್ಕರ ಆಡೋಕೆ ಲಭ್ಯರಾಗಿರ್ತಾರೆ ಅಂತೇಳಿ ಬಿಗ್ ಬಾಸ್ನವ್ರು ತಿಳಿಸ್ತಾರೆ. ಸೊ ಇದಾದ ನಂತರ 2 ಗ್ರೂಪ್ಗಳಾಗಿ ವಿಂಗಡಣೆ ಮಾಡ್ತಾರೆ ಬಿಗ್ ಬಾಸ್ ತಂಡದವರು. ಎ ಗ್ರೂಪ್ ಅಲ್ಲಿ ಧ್ರುವಂತ್, ಸೂರಜ್, ಜಾನ್ವಿ, ಅಭಿಷೇಕ, ಮಲ್ಲಮ್ಮ, ಚಂದ್ರು, ಕಾವ್ಯ, ರಕ್ಷಿತಾ. ಇನ್ನು ಬಿ ಗ್ರೂಪ್ ಅಲ್ಲಿ ಅಶ್ವಿನಿ ಗೌಡ, ಧನುಷ, ರಾಶಿಕಾ, ಸುದಿ, ಮಾಳು, ಗಿಲ್ಲಿ, ರಿಷಾ, ಸ್ಪಂದನ. ಇನ್ನೇನು ಕಾಲೇಜ್ ಸ್ಟಾರ್ಟ್ ಆಗುತ್ತೆ. ಕಾಲೇಜ್ ಸ್ಟಾರ್ಟ್ ಆದ ತಕ್ಷಣ ಒಂದು ಕ್ಲಾಸ್ ಸ್ಟಾರ್ಟ್ ಆಗುತ್ತೆ. ಕ್ಲಾಸ್ ಅಲ್ಲಿ ಪ್ರಿನ್ಸಿಪಲ್ ಆಗಿರ್ತಕ್ಕಂಥವ್ರು ಕ್ಲಾಸ್ ತಗೊಳ್ತಾ ಇರ್ತಾರೆ. ಈ ಒಂದು ಕ್ಲಾಸ್ ಅಲ್ಲಿ ರೆಸ್ಪೆಕ್ಟ್ ಅಂದ್ರೆ ಏನು ಅಂತೇಳಿ ಒಂದಿಷ್ಟು ಕ್ವಶನ್ಗಳು ಕೇಳ್ತಾರೆ. ಇದಕ್ಕೆ ತದ್ವಿರುದ್ಧವಾಗಿ ಆನ್ಸರ್ ಕೊಟ್ಟಿರ್ತಕ್ಕಂಥವ್ರು ಗಿಲ್ಲಿ ನಟ ಅವರು ಅನವಶ್ಯಕವಾಗಿರ್ತಕ್ಕಂಥ ಆನ್ಸರ್ಗಳನ್ನು ಕೊಡ್ತಾ ಅವ್ರನ್ನ ತರಲೆ ಮಾಡೋದು ಅಥವಾ ಕಿಟ್ಲೆ ಮಾಡೋದು ಮಾಡಿದ್ರು ಅಂತ ಹೇಳ್ಬೋದು. ಸ್ಟೂಡೆಂಟ್ ಆಗಿರ್ತಕ್ಕಂಥವ್ರು ತಿಳ್ಕೋಬೇಕು, ಇಲ್ಲ ತಿಳಿಸ್ಬೇಕು. ಸನ್ನಿವೇಶ ತುಂಬಾನೇ ಅತಿ ಆಯಿತು ಅಂತ ಹೇಳ್ಬೋದು ಗಿಲ್ಲಿ ಅವರ ಕಡೆಯಿಂದ. ಸೊ ಇದಾದ ನಂತರ ಚರ್ಚಾ ಸ್ಪರ್ಧೆ ಮಾಡಬೇಕು ನೀವು ಅಂತ ಹೇಳಿ ತಿಳಿಸ್ತಾರೆ. ಈ ಒಂದು ಚರ್ಚಾ ಸ್ಪರ್ಧೆಯಲ್ಲಿ ನೇರವಾಗಿ ನಾಮಿನೇಷನ್ ಪ್ರಭಾವ ಬೀರುತ್ತೆ ಅಂತ ತಿಳಿಸ್ತಾರೆ ಬಿಗ್ ಬಾಸ್ ತಂಡದವರು. ಮೊದಲಿಂದ ಬರ್ತಕ್ಕಂಥದ್ದು ಕಾವ್ಯ ಅವರು ಮತ್ತು ರಾಶಿಕಾ ಅವರು ಬರ್ತಾರೆ. ಕಾವ್ಯ ಅವರು ಸ್ಟಾರ್ಟ್ ಮಾಡ್ತಾರೆ, ನೀನು ಒಬ್ಬರ ಮೇಲೆ ಡಿಪೆಂಡ್ ಆಗಿದ್ದೀಯಾ, ನಿಮ್ಮದೇ ಓನ್ ಆಗಿರ್ತಕ್ಕಂಥ ಡಿಸಿಷನ್ ತಗೊಳ್ಳೋಕ್ಕೆ ನಿನಗೆ ಬರೋಂಗಿಲ್ಲ, ಬೇರೆಯವ್ರ ಮೇಲೆ ಡಿಪೆಂಡ್ ಆಗಿದ್ಯಾ. ಕೆಲವೊಂದಿಷ್ಟು ಜನ ಮಂಜಮ್ಮ ಬೇಕಾಗಿತ್ತು, ಇನ್ನು ಕೆಲವೊಂದಿಷ್ಟು ದಿನ ಆಶ್ ಬೇಕಾಗಿತ್ತು, ಇವಾಗ ಸೂರಜ್ ಬೇಕಾಗಿದೆ. ನೀನು ಬೇರೆಯವ್ರ ಮೇಲೆ ಅವಲಂಬನೆ ಆಗಿರೋದಂತೂ ಸತ್ಯ. ಹಾಗೆಯೇ ರಾಶಿಕಾ ಅವ್ರ ಸಹಿತ ನೀನು ಗಿಲಿ ಮೇಲೆ ಡಿಪೆಂಡ್ ಆಗಿಲ್ವಾ ಅಂತ ಹೇಳಿ ತಿಳಿಸ್ತಾರೆ. ಇಲ್ಲ, ನಾನು ಗಿಲಿ ಮೇಲೆ ಡಿಪೆಂಡ್ ಆಗಿದ್ದೀನಿ ಅಂತ ನಾನು ಒಪ್ಕೊಳ್ಳೋದಿಲ್ಲ, ಇನ್ನು ನಾನು ತಗೊಳ್ಳೋದು ಇಲ್ಲ ಅಂತ ತಿಳಿಸ್ತಾರೆ. ಸೊ ಇಲ್ಲಿ ರಘು ಅವರು ಕಾವ್ಯ ಅವ್ರನ್ನ ಸೇಫ್ ಮಾಡ್ತಾರೆ. ರಕ್ಷಿತಾ, ರಿಷಿಕಾ ಅವ್ರ ನಡುವೆ ನಡೀತೈತಿ ವಾದ. ಇಲ್ಲಿ ರಕ್ಷಿತಾ ಅವರು ತುಂಬಾನೇ ಅದ್ಭುತವಾಗಿ ವಾದ ಮಾಡಿದ್ರು ಅಂತ ಹೇಳ್ಬೋದು. ಆಮೇಲೆ ಜಾನ್ವಿ, ಅಶ್ವಿನಿ ಅವ್ರ ಕುರಿತು ಒಂದು ವಾದ ನಡೀತೈತಿ. ಇಲ್ಲಿ ಅಶ್ವಿನಿ ಅವರು ತುಂಬಾನೇ ವಾದ ಮಾಡಿದ್ರು. ಇದಕ್ಕೆ ತದ್ವಿರುದ್ಧವಾಗಿ ಜಾನ್ವಿ ಅವರು ಆಮೆ ಮತ್ತು ಮೊಲ ಅಂತೇಳಿ ಒಂದಿಷ್ಟು ಕಥೆಗಳನ್ನು ಹೇಳೋದ್ರ ಮುಖಾಂತರ ಇವರ ಒಂದು ಫ್ರೆಂಡ್ಶಿಪ್ಗೆ ಬ್ರೇಕಪ್ ಆಯಿತು ಅಂತ ಹೇಳ್ಬೋದು. ಈ ಒಂದು ಫ್ರೆಂಡ್ಶಿಪ್ ಬ್ರೇಕಪ್ ಆಗಿದ್ದು ಎಷ್ಟು ಜನರಿಗೆ ಖುಷಿ ಆಯಿತು ಅನ್ನೋದನ್ನ ಕಮೆಂಟ್ ಮುಖಾಂತರ ತಿಳಿಸಿ. ಬಟ್ ನನಗಂತೂ ತುಂಬಾ ಖುಷಿ ಆಯಿತು. ನೋಡೋಣ ಮುಂದಿನ ದಿನಗಳಲ್ಲಿ ಈ ಒಂದು ಪ್ಯಾಚಪ್ ಆಗುತ್ತಾ ಈ ಒಂದು ಫ್ರೆಂಡ್ಶಿಪ್ಪು ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಸೊ ಇದಾದ ನಂತರ ಧ್ರುವಂತ್ ಮತ್ತು ಸುಧೀರ್ ಅವ್ರ ನಡುವೆ ವಾದ ವಿವಾದ ನಡೀತೈತಿ. ಇಲ್ಲಿ ಧ್ರುವಂತ್ ಅವರು ತುಂಬಾನೇ ಡಿಪೆಂಡ್ ಮಾಡ್ಕೊಂಡ್ರು ಒಂದು ವಾದನ. ಸೊ ಇವರು ಸಹ ವಾದ ಮಾಡಿದ್ರು ಸುಧೀರ್ ಅವರು. ಅವರಲ್ಲಿ ಬರ್ತಕ್ಕಂಥ ಪದಗಳು ಏನೇನೋ ಬರ್ತವೆ, ಇಲ್ಲಿಂದ ಬರ್ತವೆ ಏನೋ ಗೊತ್ತಿಲ್ಲ, ಏನೇನೋ ಜೋಡಣೆ ಮಾಡಿ ಹೇಳ್ಬಿಡ್ತಾರೆ, ಒಂದಕ್ಕೊಂದು ಲಿಂಕ್ ಹಂಗೆ ಹೇಳ್ಬಿಡ್ತಾರೆ. ಬಟ್ ಒಂಥರ ಯೂನಿಕ್ ಆಗಿರ್ತವೆ ಒಂದು ಲೈನ್ಗಳು ಎಲ್ಲವೂ. ಬಟ್ ಅಷ್ಟೇ ಹಾರ್ಶ್ ಆಗಿರ್ತಾವ ಸಹಿತ. ಅದು ಏನೋ ಹೇಳಿದ್ರಪ್ಪ ಸುಧೀರ್ ಅವರು, ಬೇಕಾದ್ರೆ ನಾಲಿಗೆ ಕಿತ್ತಾಕ್ಬಿಟ್ನಪ್ಪ ಅಂದ್ರೆ ಮೂಗಲ್ ಸಹಿತ ನಾನು ಮಾತಾಡಬಲ್ಲೆ ಅಂತ ಹೇಳ್ತಾರೆ. ಅಲ್ಲ, ನಾಲಿಗೆ ಕಿತ್ತಾಕ್ಬಿಟ್ನಪ್ಪ ಅಂದ್ರೆ ಮೂಗಲ್ ಸಹಿತ ಮಾತಾಡೋಕ್ಕೆ ಸಾಧ್ಯನಾ? ಅಯ್ಯೋ ದೇವರೇ, ಹೆಂಗೆಪ್ಪ. ನಾನು ಅವ್ರು ಹೇಳಿದ ತಕ್ಷಣ ನಾನು ಟ್ರೈ ಮಾಡೋಣ ಅಂತ ನೋಡಿದ್ದೆ, ಅದು ಆಗಲೇ ಇಲ್ಲ. ನಿಮ್ಮಿಂದ ಏನಾದರೂ ಸಾಧ್ಯನಾ ಇದು? ಟ್ರೈ ಮಾಡಿ ಒಂದ್ಸತ್ತೆ. ಧ್ರುವಂತ್ ಮತ್ತು ಸುಧೀರ್ ಅವರ ವಿಚಾರದಲ್ಲಿ ಕುರಿತು ತುಂಬಾನೇ ಸ್ಪಷ್ಟವಾಗಿ ಚೆನ್ನಾಗಿ ಮಾತಾಡಿದ್ದು ಧ್ರುವಂತ್ ಅವರು. ಬಟ್ ಇಲ್ಲಿ ರಘು ಅವರು ನಾಮಿನೇಟ್ ಮಾಡಿದ್ದು ಇಲ್ಲಿ ಧ್ರುವಂತ್ ಅವ್ರನ್ನ ನಾಮಿನೇಟ್ ಮಾಡ್ತಾರೆ, ಸುಧೀರ್ ಅವ್ರನ್ನ ಸೇವ್ ಮಾಡಿ. ಇನ್ನು ಅಭಿಷೇಕ್ ಮತ್ತು ಮಾಳೋರ ವಿಚಾರವಾಗಿ ಇವ್ರದ್ದು ಏನು ಮಾತಾಡಿದ್ರು ಏನಿಲ್ಲ ಒಂದು ಗೊತ್ತಾಗಲಿಲ್ಲ. ಯಾರು ಸೇವ್ ಆದರು ಯಾರು ನಾಮಿನೇಟ್ ಆದ್ರು ಅಂತ ತೋರಿಸಲೂ ಇಲ್ಲ. ನಂತರ ಮಲ್ಲಮ್ಮ ಮತ್ತು ಸ್ಪಂದನ ನಡುವೆ ವಾದ ವಿವಾದ ನಡೀತವೆ. ವಯಸ್ಸು ಮತ್ತು ಕೆಲಸವನ್ನು ವಿಚಾರ ಕುರಿತು ವಾದ ವಿವಾದ ನಡೀತವೆ. ಸ್ಪಂದನ ನೀನೇನು ಕೆಲಸ ಮಾಡಂಗಿಲ್ಲ, ಬರೀ ಮೇಕಪ್ ಮಾಡ್ಕೊಂಡು ಹಂಗೆ ಹಿಂಗೆ ಅಂತೇಳಿ ಮಲ್ಲಮ್ಮನ ಅವ್ರು ತಿಳಿಸ್ತಾರೆ. ಸ್ಪಂದನ ಅವರು ಸಹಿತ ನಿಮಗಿಂತ ನಾನು ತುಂಬಾನೇ ಆಕ್ಟಿವ್ ಆಗಿ ಕೇಪಬಿಲಿಟಿ ಇದ್ದೀನಿ ಈ ಒಂದು ಮನೆಯಲ್ಲಿ ಉಳ್ಕೊಳ್ಳೋಕೆ ಅಂತೇಳಿ ಸ್ಪಂದನ ಅವರು ತಿಳಿಸ್ತಾರೆ. ರಘು ಅವರು ಸ್ಪಂದನ ಅವರು ಚೆನ್ನಾಗಿ ಮಾತಾಡಿದ್ರು, ಮಲ್ಲಮ್ಮನ ಅವ್ರನ್ನ ಚೆನ್ನಾಗಿ ಮಾತಾಡಲಿಲ್ಲ ಅಂತೇಳಿ ತಿಳಿಸ್ತಾರೆ. ಆಮೇಲೆ ಸೂರಜ್, ಧನುಷ್ ಇವ್ರ ನಡುವೆ ಒಂದಿಷ್ಟು ವಾದ ವಿವಾದಗಳು ನಡೀತವೆ. ತುಂಬಾನೇ ಚೆನ್ನಾಗಿ ವಾದ ಮಾಡಿದ್ರು ಅಂತ ಹೇಳ್ಬೋದು ಧನುಷ್ ಅವರು. ಒಂದೇ ಕಡೆ ಇರ್ತಾನೆ ಧನುಷ ಅಂತೇಳಿ, ಈತ ಯಾಕೆ ಈತಿಲ್ಲ, ಒಂದು ವಾರದಿಂದ ಅವ್ರು ಬರೀ ರಾಶಿಕನ್ನು ಬಿಟ್ಟರೆ ಬೇರೆ ಒಂದು ಕಡೆ ಏನೂ ಆಟನೂ ಇಲ್ಲ ಇವ್ರ ಕಡೆಯಿಂದ. ಇಲ್ಲಿನೂ ಸಹ ಸೂರಜ್ ಅವರು ಸೇಫ್ ಆಗ್ತಾರೆ, ಧನುಷ್ ಅವರು ನಾಮಿನೇಟ್ ಆಗ್ತಾರೆ.
ಸೊ ಚಂದ್ರಪ್ರಭಾ ಗಿಲ್ಲಿಯವರು ಇವ್ರ ನಡುವೆ ವಾದ ವಿವಾದ ನಡೀತವೆ. ನೀನು ಹೆಣ್ಮಕ್ಳ ಜೊತೆ ಇದ್ದೀಯಾ ಹಂಗೆ ಹಿಂಗೆ ಅಂತೇಳಿ ಇವ್ರ ನಡುವೆ ಒಂದಿಷ್ಟು ವಾದ ವಿವಾದ ನಡೀತವೆ. ಇಲ್ಲಿ ಸೂಪರ್ ಆಗಿ ಮಾತಾಡಿದ್ದು ಗಿಲ್ಲಿಯವರು ಸೂಪರ್ ಆಗಿ ಮಾತಾಡಿದ್ರು. ಚಂದ್ರಪ್ರಭಾ ಅವರಲ್ಲಿ ಮಾತಾಡೋಕ್ಕೆ ಉತ್ತರನೇ ಇರಲಿಲ್ಲ. ಈ ವಾರ ಬಹುಶಃ ಯಾರು ಆಗ್ಬೋದು ನಾಮಿನೇಟ್ ಆದದಂದರೆ ರಾಶಿಕಾ, ರಿಷಿಕಾ, ಅಶ್ವಿನಿ, ಧ್ರುವಂತು, ಮಾಳು, ಮಲ್ಲಮ್ಮ, ಧನುಷ್, ಗಿಲ್ಲಿ ಇವರಷ್ಟು ಜನ ನಾಮಿನೇಟ್ ಆಗೋಬಹುದು ಅಂತ ನನಗನ್ನಿಸ್ತಾ ಇದೆ. ಬಹುಶಃ ಈ ವಾರ ಮಲ್ಲಮ್ಮನವರು ಎಕ್ಸಿಟ್ ಆಗ್ಬೋದು. ಸೊ ಒಟ್ಟಾರೆಯಾಗಿ ಈ ಒಂದು ಎಪಿಸೋಡಲ್ಲಿ ಏನೇನಿತ್ತು, ಹೇಗೆ ಅನಿಸ್ತು ಅನ್ನೋ ಒಂದು ವಿಚಾರಕ್ಕೆ ಬರೋದಾದರೆ, ರಘು ಅವರು ತುಂಬಾ ಕೆಲವೊಬ್ಬರನ್ನ ಟಾರ್ಗೆಟ್ ಮಾಡಿ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಭಾಗವಹಿಸಿರು ಅಂತ ಹೇಳ್ಬೋದು. ಯಾರನ್ನು ಸಹಿತ ಅಷ್ಟಾಗಿ ಜಡ್ಜ್ ಮಾಡುವಲ್ಲಿ ಯಶಸ್ವಿ ಆಗಲಿಲ್ಲ. ಸ್ಪಂದನ, ಕಾವ್ಯ ಹಾಗೂ ರಕ್ಷಿತಾ ಇವರು ಮೂವರನ್ನು ಬಿಟ್ಟು ಅಷ್ಟಾಗಿ ಯಾರನ್ನು ಜಡ್ಜ್ ಮಾಡುವಲ್ಲಿ ಯಶಸ್ವಿ ಆಗಲಿಲ್ಲ ಇವರು. ರಘು ಅವರು ನಾಮಿನೇಟ್ ಮಾಡೋಕ್ಕೆ ತುಂಬಾ ಒಳ್ಳೆಯ ಅವಕಾಶ ಇತ್ತು ಇವರಿಗೆ, ಬಟ್ ಇವರು ಸದುಪಯೋಗ ಪಡಿಸ್ಕೊಳ್ಳಿಲ್ಲ, ದುರುಪಯೋಗ ಪಡಿಸ್ಕೊಂಡ್ರು. ಒಳ್ಳೊಳ್ಳೆ ಸ್ಟ್ರಾಂಗ್ ಕಂಟೆಸ್ಟೆಂಟ್ಗಳನ್ನು ನಾಮಿನೇಟ್ ಮಾಡ್ಬೋದಿತ್ತು, ಬಟ್ ಅವ್ರಿಗೆ ಏನು ಅನಿಸ್ತೋ ಗೊತ್ತಿಲ್ಲ. ಒಂದು ಸ್ಟ್ರಾಟಜಿ ಯೂಸ್ ಮಾಡ್ಕೋಬೇಕಾಗಿತ್ತು. ಸುಧೀರ್ ಅವ್ರನ್ನ ನಾಮಿನೇಟ್ ಮಾಡ್ಬೋದಾಗಿತ್ತು ಇವರು. ಯಾಕಂದರೆ ಅವ್ರ ಕಡೆ ಒಂದು ಟಿಕೆಟ್ ಇದೆ. ಲಕ್ ನೋಡಿ ಸುಧೀರ್ ಅವ್ರದ್ದು ಹೇಗಿದೆ, ಫಸ್ಟ್ ವಾರ ಟಿಕೆಟ್ ಸಿಕ್ಬಿಡ್ತು, ಸೆಕೆಂಡ್ ವಾರ ವೈಲ್ಡ್ ಕಾರ್ಡ್ ಆಗಿರ್ತಕ್ಕಂಥವ್ರು ಬಂದು ಸೇವ್ ಮಾಡಿಬಿಟ್ರು. ಈ ವಾರ ಈ ಸೇವ್ ಆಗಿಬಿಟ್ರು, ಇವ್ರು ಸೇವ್ ಮಾಡಿಬಿಟ್ರು. ಆ ಒಂದು ಟಿಕೆಟ್ನ ಹೇಗೆ ಬಳಸಬೇಕು ಅನ್ನೋ ಒಂದು ಕುರಿತು ಸ್ಟ್ರಾಟಜಿ ಸಹ ಮಾಡಲಿಲ್ಲ ಇವರೆಲ್ಲರೂ ಯಾರು. ಆ ಒಂದು ಟಿಕೆಟ್ ಇದೆ ಇವ್ರ ಕಡೆ. ಸುಧೀರ್ ಅವ್ರ ಹತ್ರ ಸ್ಪರ್ಧಿಗಳಿಗಾದರೂ ಗೊತ್ತಿಲ್ಲೋ ಗೊತ್ತಿಲ್ಲ, ಟಿಕೆಟ್ನ ಹೇಗೆ ಕಳಿಬೇಕು ಅನ್ನೋದು ವಿಚಾರ ಇವ್ರ ತಲೆಯಲ್ಲಿ ಯಾರಿಗೂ ಇಲ್ಲ ಅಂತ ಅನ್ಸುತ್ತೆ. ಬಟ್ ಈ ವಾರನೂ ಸಹ ಸೇಫ್ ಆಗಿಬಿಟ್ರು ಸುಧೀರ್ ಅವರು. ಧ್ರುವಂತ್ ಅವರು ಪಾಪ ಅನ್ಸುತ್ತೆ. ನನ್ನ ಪ್ರಕಾರ ಹೇಳೋದಾದ್ರೆ ಕಾವ್ಯ, ರಕ್ಷಿತಾ, ಸ್ಪಂದನ ಇವ್ರು ಮೂವರನ್ನ ಬಿಟ್ಟು ಉಳಿಕಿದವ್ರು ಯಾರು ಅಷ್ಟಾಗಿ ಚೆನ್ನಾಗಿ ಡಿಸಿಷನ್ ತಗೊಳ್ಳಿಲ್ಲ ಅಂತ ನನಗನ್ಸುತ್ತೆ. ಅಶ್ವಿನಿಗಿಂತ ಜಾನ್ವಿ ಬೆಸ್ಟ್ ಅಂತೆ, ಧ್ರುವಗಿಂತ ಸುಧೀರ್ ಬೆಸ್ಟ್ ಅಂತೆ, ಧನುಷಿಗಿಂತ ಸೂರಜ್ ಬೆಸ್ಟ್ ಅಂತೆ, ಗಿಲ್ಲಿಗಿಂತ ಚಂದ್ರ ಬೆಸ್ಟ್ ಅಂತೆ. ಯಾವ ಮುಖದಿಂದ ಒಪ್ಕೋಬೇಕು ಈ ಒಂದು ಡಿಸಿಷನ್? ಓಕೆ ಗೈಸ್, ಇದಾಗಿತ್ತು ಒಂದು ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು, ಬಾಯ್.